ಗುರುಭ್ಯೋ ನಮಃ. ಹರಿ ಓಂ ಹರಿ. ನಮಸ್ತೆ ನನ್ನ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪಂಡಿತ್ ಶ್ರೀ ಸಿದ್ಧಾಂತ ಅರುಣ್ ಶರ್ಮ ಗುರುಜಿ. ಇವತ್ತಿನ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ನಾವು ಮಕರ ರಾಶಿಯ ಜುಲೈ ತಿಂಗಳ 2024 ಮಾಸ ಭವಿಷ್ಯವನ್ನು ನೋಡೋಣ. ವಿಶೇಷವಾಗಿ ಮಕರ ರಾಶಿಯವರಿಗೆ ಸ್ವಲ್ಪ ಮೆಟ್ಟಿಲಿಗೆ ಅನುಕೂಲಗಳಾಗುವಂಥದ್ದು, ಅಂದರೆ ತಮ್ಮ ಒಂದು ಜೀವನದ ಸಾರ, ಜೀವನದ ಅಂಶ, ಜೀವನದ ಬೆಳವಣಿಗೆಗೆ ಅತಿ ಹೆಚ್ಚಾದಂತಹ ಉತ್ತಮವಾದಂತಹ ಫಲಾನುಫಲಗಳು ತಮಗೆ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ವೃತ್ತಿಪರ ಜೀವನ ದೃಷ್ಟಿಕೋನದಿಂದ ನಾವಿಲ್ಲಿ ನೋಡಿದರೆ ಅನುಕೂಲಗಳು, ಫಲಿತಾಂಶಗಳು ಹೆಚ್ಚಾಗಿರುತ್ತೆ. ವಿಶೇಷವಾಗಿ ಒಂದು ಹೊಸ ಮನೆಯನ್ನು ಖರೀದಿಯನ್ನು ಮಾಡುವಂಥದ್ದು, ಹೊಸ ಮನೆಯನ್ನು ಯೋಜನೆಯನ್ನು ಮಾಡುವಂಥದ್ದು, ಈ ಥರ ಎಲ್ಲ ಕಾರ್ಯಗಳು ತುಂಬಾ ಒಂದು ಉತ್ತಮವಾಗಿರುತ್ತೆ. ಪರಿಣಾಮಕಾರಿಯಾದಂಥ ಫಲಾನುಫಲಗಳು ಸಹಿತ ತಮಗೆ ಸಿಗ್ತಾ ಹೋಗುತ್ತೆ. ಅವಕಾಶಗಳು ಸಹಿತ ಹೆಚ್ಚಾಗಿರುತ್ತೆ. ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ತಮಗೆ ಬುಧ ಮತ್ತು ಗುರುವಿನ ಒಂದು ಬೆಳವಣಿಗೆ ಜಾಸ್ತಿ ಆಗಿರೋದ್ರಿಂದ ಅತಿ ಹೆಚ್ಚು ತಮಗೆ ಲಾಭಗಳು ಬರುತ್ತೆ. ಸಪ್ತಮ ಸ್ಥಾನದಲ್ಲಿ ಉತ್ತಮವಾದಂಥ ಬೆಳವಣಿಗೆ ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ. ವಿಶೇಷವಾಗಿ ವ್ಯಾಪಾರ ಕ್ಷೇತ್ರದಲ್ಲಿ ವ್ಯವಹಾರಗಳ ಅಭಿವೃದ್ಧಿಗಳು ಸಹಿತ ಹೆಚ್ಚಾಗಿರುತ್ತೆ. ಮತ್ತು ವಿಶೇಷವಾಗಿ ಮಕರ ರಾಶಿಯಲ್ಲಿ ವಿದ್ಯಾರ್ಥಿ ಜೀವನದ ಬಗ್ಗೆ ನಾವಿಲ್ಲಿ ಮಾತಾಡೋದಾದರೆ ಸೂಕ್ತವಾದಂತಹ ಯಶಸ್ಸನ್ನು ಸಹಿತ ತಾವಿಲ್ಲಿ ಕಾಣ್ತೀರಿ. ಅಧ್ಯಯನದ ಮತ್ತು ಶೈಕ್ಷಣಿಕವಾಗಿ ಸ್ವಲ್ಪ ಮಟ್ಟಿಗೆ ತಮಗೆ ಬೆಳವಣಿಗೆಗಳಾಗುವಂಥದ್ದು, ಮತ್ತು ಕೌಟುಂಬಿಕ ವಿಚಾರದಲ್ಲಿ ಮಿಶ್ರ ಫಲವನ್ನು ಸಹಿತ ತಾವಿಲ್ಲಿ ಕಾಣುವಂಥದ್ದು, ಮತ್ತು ಪ್ರೀತಿಗೆ ಸಂಬಂಧಪಟ್ಟಂತಹ ಬೆಳವಣಿಗೆಗಳಾಗುವಂಥದ್ದು, ಅತಿ ಹೆಚ್ಚಿಗೆ ತಾವಿಲ್ಲಿ ಸಾಬೀತನ್ನು ಸಹಿತ ತಾವಿಲ್ಲಿ ಮಾಡ್ತಾ ಹೋಗ್ತೀರಿ. ತಮ್ಮ ಒಂದು ಅರ್ಹತೆ ಏನು, ತಮ್ಮ ಬೆಳವಣಿಗೆ ಏನು, ತಮ್ಮ ಕೌಟುಂಬಿಕ ವಿಚಾರಗಳೇನು, ತಮ್ಮ ಪ್ರವೃತ್ತಿ ಏನು, ತಮ್ಮ ಒಂದು ಉದ್ಯೋಗ ವೃತ್ತಿಪರ ಜೀವನದಲ್ಲಿ ತಮ್ಮ ಒಂದು ಪಾತ್ರಗಳೇನು, ಇದನ್ನೆಲ್ಲ ತಾವಿಲ್ಲಿ ಸಾಬೀತನ್ನು ಮಾಡುವಂತಹ ಮಾಸವಾಗಿರುತ್ತೆ. ಮತ್ತು ವಿಶೇಷವಾಗಿ ವಿವಾಹದ ವಿಚಾರದಲ್ಲಿ ನಾವಿಲ್ಲಿ ಮಾತಾಡೋದಾದರೆ ಬುಧ ಈ ಒಂದು ತಿಂಗಳು ಪೂರ್ತಿ ಸಪ್ತಮ ಸ್ಥಾನದಲ್ಲಿರೋದ್ರಿಂದ ತಮ್ಮ ಒಂದು ಸಂಬಂಧಗಳಲ್ಲಿ ಉತ್ತಮವಾದಂಥ ಸಂವಾದದ ಒಂದು ಕೌಶಲ್ಯಗಳನ್ನು ಸಹಿತ ತಾವಿಲ್ಲಿ ಕಾಣಬಹುದಾಗುತ್ತೆ. ಹಣಕಾಸಿನ ಒಂದು ಪರಿಸ್ಥಿತಿಯಲ್ಲಿ ಸಹಿತ ತಮಗೆ ಅನುಕೂಲಗಳಾಗುವಂಥದ್ದು ಸಹಿತ ಹೆಚ್ಚಾಗಿರುತ್ತೆ. ಮಿಶ್ರ ಫಲ ಅಂತಲೂ ಹೇಳ್ಬೋದು. ಶನಿ ತಮಗೆ ಉತ್ತಮ ಪ್ರಬಲವನ್ನು ಸಹಿತ ತಮಗಿಲ್ಲಿ ಕೊಡ್ತಾ ಹೋಗ್ತಾನೆ. ತಮಗೆ ಆರೋಗ್ಯದ ವಿಚಾರದಲ್ಲಿ ಪ್ರಬಲತೆಗಳಾಗ್ತಾ ಹೋಗುತ್ತೆ. 8ನೇ ಮನೆಯಲ್ಲಿ ಬುಧನ ಒಂದು ಚಲನೆ ಇರೋದ್ರಿಂದ ತಮಗೆ ಕೆಲವೊಂದು ಚರ್ಮಕ್ಕೆ ಸಂಬಂಧಪಟ್ಟಂತಹ ಕಾಯಿಲೆಗಳು ಬರುವಂತಹ ಸಮಸ್ಯೆಗಳು ಬರುತ್ತೆ. ತಾವು ಸ್ವಲ್ಪ ಜಾಗೃತಿಯಾಗಿರಬೇಕಾಗುತ್ತೆ. ಇಲ್ಲಿ ವಿಶೇಷವಾಗಿ ಒಟ್ಟಾರೆ ಹೇಳ್ಬೇಕಾದ್ರೆ ಮಕರ ರಾಶಿಯವರು ಚಾಲೆಂಜ್ ಟೇಕರ್ ಅಂತಲೂ ಸಹಿತ ನಾವಿಲ್ಲಿ ಹೇಳ್ತೀವಿ. ಮಕರ ರಾಶಿಯವರು ಕೆಲವೊಂದು ಪ್ರಾಬಲ್ಯತೆ ಮಾಡ್ತೀರಿ, ಬೆಳವಣಿಗೆ ಮಾಡ್ತೀರಿ, ಸಿದ್ಧಿಯನ್ನು ಮಾಡ್ತೀರಿ. ಬಟ್ ಯಾವುದೇ ರೀತಿ ಲಾಭಗಳನ್ನು ತಾವು ಗಳಿಸುವಂಥ ಸಂದರ್ಭದಲ್ಲಿ ಇನ್ನೊಬ್ಬರು ಮಾತಿಗೆ ಕಿವಿ ಕೊಡೋದಿಲ್ಲ. ತಮ್ಮ ಸ್ವಂತ ನಿರ್ಧಾರವನ್ನು ತಾವು ಮಾಡೋದ್ರಿಂದ ಉತ್ತಮವಾದಂತಹ ಫಲಾನುಫಲಗಳು ಸಹಿತ ತಮಗಿಲ್ಲಿ ಕಂಡು ಬರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ತಾವು ವಿಶೇಷವಾಗಿ ವಿಷ್ಣುವಿನ ಆರಾಧನೆಯ ಜೊತೆಗೆ ಶ್ರೀ ಲಕ್ಷ್ಮಿಯ ಆರಾಧನೆಯನ್ನು ಸಹಿತ ಮಾಡ್ಕೊಳ್ಳೋದು ಸಹಿತ ಅತಿ ಉತ್ತಮವಾಗಿರುತ್ತೆ ಮಕರ ರಾಶಿಯವರಿಗೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದು. ವಿಶೇಷವಾಗಿ ನಾವಿಲ್ಲಿ ಹೇಳೋದಾದ್ರೆ ತಮ್ಮ ಕೆಲಸ ಕಾರ್ಯ ಪ್ರಗತಿಗೆ ಶ್ರೀ ಲಕ್ಷ್ಮೀ ದೇವಿ ಆರಾಧನೆ, ಅಂದರೆ ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವಿಲ್ಲಿ ಭಗವಂತನ ಸೇವೆಗಾಗಿ ತಾವಿಲ್ಲಿ ಮುಡುಪಿಡಬೇಕಾಗತ್ತೆ. ವಿಶೇಷವಾದಂಥ ಲಾಭವನ್ನು ಸಹಿತ ತಾವಿಲ್ಲಿ ಪಡಿತೀರಿ ಅಂತಲೂ ಹೇಳ್ಬೋದು. ಅದೃಷ್ಟ ಸಂಖ್ಯೆಯಾಗಿ ತಾವು 3 ಆಯ್ಕೆ ಮಾಡ್ಕೊಳ್ಳಿ. ಮತ್ತು ವಿಶೇಷವಾಗಿ ಶ್ವೇತ ಬಣ್ಣವನ್ನು ಧಾರಣೆಯನ್ನು ಮಾಡೋದು ಅತಿ ಉತ್ತಮವಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಮಕರ ರಾಶಿಯ ಜುಲೈ ತಿಂಗಳ 2024 ಮಾಸ ಭವಿಷ್ಯ ಅಂತಲೂ ಸಹಿತ ಹೇಳ್ಬೋದು. ಇದೇ ರೀತಿ ನಮ್ಮ ಒಂದು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳನ್ನು ಸಹಿತ ತಾವಿಲ್ಲಿ ಆಧ್ಯಾತ್ಮಕ್ಕೆ ಜೀವನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನು ನಮ್ಮ ಒಂದು ಚಾನಲಲ್ಲಿ ತಿಳಿಸ್ಕೊಡ್ಬೋದು ಅಂತ ಹೇಳ್ತಾ, ತನ್ನ ತಾಯಿ ಜಗನ್ಮಾತೆ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.